ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇದು ಮಾಡೋಣ ಅಂತೇಳಿ ಅಂತ ಟೋಸ್ಟು, ಯಾವುದ್ರದ್ದು ಅವಕಾಡೋ ಟೋಸ್ಟು ಮಕ್ಕಳಿಗೆಲ್ಲ ಇಷ್ಟ ಹಾಗೂ ತುಂಬ ಒಳ್ಳೆಯದು. ಅದರಲ್ಲಿ ಬೆನಿಫಿಟ್ಸ್ ತುಂಬ ಒಳ್ಳೆಯದುಂಟು. ಹಾಗಾಗಿ ಅದರದ್ದೇ ಟೋಸ್ಟ್ ಮಾಡ್ತೀನಿ ನಾನು. ಆಲ್ರೆಡಿ ಬ್ರೆಡ್ ಎಲ್ಲ ರೆಡಿಯಾಗಿದೆ ಓವನಲ್ಲಿ. ಇನ್ನೂ ಟೋಸ್ಟಿಗೆ ರೆಡಿ ಮಾಡೋದು ಸಿಂಪಲ್. ಅದು ಅವಕಾಡೋ ಕಟ್ ಮಾಡೋದು, ಅದಕ್ಕೆ ಸ್ವಲ್ಪ ನೀರುಳ್ಳಿ, ಟೊಮೆಟೊ ಬಗ್ಗೆ ಟೊಮೆಟೊ ಹಾಕ್ತಾರೆ ಕೆಲವರು, ಲಿಂಬೆ ರಸ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಬಟರೆಲ್ಲ ಹಾಕಿ ಅದನ್ನು ಇದು ಮಾಡೋದು ಅಷ್ಟೇ, ಸಿಂಪಲ್. ಹಾಗೂ ಹೆಲ್ತಿಗೆ ಒಳ್ಳೆಯದು. ಓಕೆ, ಮಾಡೋಣ ಈಗ. ಓಕೆ, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಣ. ಚುಂಕು 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 ಚುಂಕು. ಟೊಮೆಟೊ ಹಾಕ್ಬೇಕಾ? ಹಾಕು, ಒಳ್ಳೆದಾಗುತ್ತೆ. ಅವ್ರು ನೋಡಿ ನನಗೆ ಕಾಂಪಿಟೇಷನ್ ಕೊಡಲಿಕ್ಕೆ ಹೋಗ್ತಾರೆ. ಹೌದು, ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಅವ್ರು ಇನ್ನೊಂದು ತಂದು ಅಲ್ಲಿ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಇಲ್ಲಿ ನೋಡಿ, ಇದರದ್ದು ಆಲ್ರೆಡಿ ನಾವು ಇದು ತೆಗೆದಿದ್ದೇವೆ, ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ಮ್ಯಾಶ್ ಮಾಡೋಣ. ನೀರುಳ್ಳಿ, ಟೊಮೆಟೊ, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ, ಸ್ವಲ್ಪ ಆರಿಗ್ಯಾನೋ ಹಾಕ್ತಾಯಿದ್ದೀನಿ ಫ್ಲೇವರಿಗೆ. ಲಿಂಬೆ ರಸ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆದರೆ ನಮ್ಮಲ್ಲಿ ಏನು ಮಾಡೋದು, ನಾವು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ. ಇದು ಹೋಮ್ ಮೇಡ್ ಟೋಸ್ಟು ನಮ್ಮದು, ಬ್ರೌನ್ ಕಲರ್ ಟೋಸ್ಟ್. ಇದಕ್ಕೆ ಬಟರ್ ಹಾಕಿದ್ದೀನಿ, ಟೋಸ್ಟಿಗೆ ಬಟರ್ ಹಾಕಿ ಇವಾಗ ಇದು ರೆಡಿ ಆಯಿತು. ನೋಡಿದ್ರಾ, ಕುರ್ಕ್ ಆಗುತ್ತೆ ನೋಡಿ. ಸೂಪರ್ ಉಂಟು ಇದು, ಒಳ್ಳೆದಾಗ್ತದೆ. ಚೆನ್ನಾಗಿದೆಯಾ? ಓಕೆ, ಚೆನ್ನಾಗಾಗುತ್ತಲ್ಲ. ನೀವು ಕೂಡ ಟ್ರೈ ಮಾಡಿ, ಹೆಲ್ತಿ ಬ್ರೇಕ್ಫಾಸ್ಟ್ ಅದು ಚೆನ್ನಾಗಾಗುತ್ತೆ. ವೀಟ್ ಬ್ರೆಡ್ ಎಲ್ಲ ಸಿಗುತ್ತಲ್ವ, ಅಥವಾ ಮನೆಯಲ್ಲಿ ನೀವು ಬ್ರೆಡ್ ಮಾಡ್ಬೋದು. ಅದನ್ನು ಮಾಡಿ ಈ ರೀತಿ ಮಾಡಿದರೆ ಅದು ಚೆನ್ನಾಗಾಗುತ್ತೆ. ನೋಡಿ, ನಮ್ಮ ಮನೆಯಲ್ಲಿ ನಲಿದಾಡುವ ಗಿಡಗಳು ಕೂಡ ಇದೆ ನೋಡಿ. ಯಾವ ರೀತಿ ನಡ್ಕೊಂಡು ಬರ್ತಾನೆ ನೋಡಿ ಗಿಡ. ಹೋಗು ಹೊರಗಿಡ. ಇದು ಕೆಲವು ಗಿಡವನ್ನು ಸ್ವಲ್ಪ ಇದಕ್ಕಿಡೋದು, ಯಾವುದಕ್ಕೆ ಸ್ವಲ್ಪ ಮಳೆ ಕೂಡ ಬೇಕಂತೆ, ಸ್ವಲ್ಪ ಇದು ಕೂಡ ಬೇಕಂತೆ. ಹೌದು, ಸ್ವಲ್ಪ ಮಳೆ ಬೀಳುತ್ತಲ್ಲ ಅಲ್ಲಿ ಇಡ್ಲಿಕ್ಕೆ ಅಷ್ಟೇ. ಎಲ್ಲಿ ಹುಡುಕುದು ಅದು ನಾನು ಹೇಳ್ತೀನಿ ನಿನಗೆ, ಎದುರುಬೇಡ ನೀನು. ಇಲ್ಲಿ ಸೈಡಲ್ಲಿ ಇಡು, ಕೆಳಗಡೆ ಇಡು. ಹಾಂ, ಎರಡು ಕೂಡ ಸೈಡಲ್ಲಿ ಇಡು, ಮೇಲೆ ಇಡಬೇಡ ರಾಯ್, ಕೆಳಗಡೆ ಇಡು. ಅದರದ್ದು ಅಚ್ಚಿ ಎಲ್ಲ ಬೀಳ್ತದೆ ಮತ್ತೆ. ಕೆಳಗಡೆ ಮಂಗ, ಇನ್ನೂ ಕೆಳಗಡೆ. ಮೆಲ್ಲ ಮೆಲ್ಲ ಗಿಡ ಅದು. ಇಲ್ಲಿ ಮಳೆ ಫುಲ್ ಬೀಳ್ತದಲ್ಲ? ಇಲ್ಲ, ಫುಲ್ ಬೀಳಲ್ಲ, ಸ್ವಲ್ಪ ಸ್ವಲ್ಪ ಬೀಳುದಲ್ಲಿ. ಓಕೆ, ಒಳಗಡೆ ಇದ್ದ ಗಿಡ ಅಲ್ಲ, ಅದಕ್ಕೆ ಸ್ವಲ್ಪ ಮಳೆ, ಗಾಳಿ, ಬಿಸಿಲು ಎಲ್ಲ ಸ್ವಲ್ಪ ಬೀಳಿ. ಬ್ಲ್ಯಾಕ್ ನನ್ನ ಕೈ ನೋವು ಇವತ್ತು. ಹೇಗೆ ಗೊತ್ತಿಲ್ಲ, ನಿನ್ನನ್ನು ಎತ್ಕೊಂಡು ಮಂಗ. ಅಮ್ಮ ಹೊಡೆದಾಕ್ತರು, ಇದು ಪ್ಲೇಟು ಹೊಡೆದೋಯ್ತು. ಒಳ್ಳೆ ಪ್ಲೇಟ್ ಇವರು ಹೊಡೆದಾಕಿದ್ರು, ಇದು ಪ್ಲೇಟು ಅಲ್ಲ, ನಾವು ಹೊಡೆದಾಕಿದ್ರೆ ಆಯಿತು. ಎಷ್ಟು ಬೇಜಾರಾಗ್ತದೆ ಗೊತ್ತು. ನಿಮ್ಗೆ ಎಂತ ಮಾಡ್ತಿದ್ದು ನಾವು ಹೊಡೆದಾಕಿದ್ರೆ? ನಿಮ್ಮ ಕಿರಿಕಿರಿಯಿಂದಲೇ ನನಗೆ ಇಲ್ಲಿ ನೋಡಿ ಬ್ಲೇಮ್ ಆಗ್ತಾರೆ ನೋಡಿ. ಸಾಕು, ಹೊಡೆದು ಹೋಗುದಿಲ್ಲ, ಹಾಗೆ ಟಪ್ ಅಂತ ಬಿತ್ತದು. ರೀಸನ್ ಕೊಡಬೇಡಿ ಅಮ್ಮ, ಹೊಡೆದಾಕಿದ್ಮೇಲೆ ಹೀಗೆ ಹೊಡೆಯೋದಿಲ್ಲ, ಹಾಗೆ ಹೊಡೆಯೋದಿಲ್ಲ. ನಾನು ಹೇಳ್ತೀನಿ ಅಪ್ಪನಿಗೆ. ನೀನು ಹೇಳು ಅಂತ ನಾನು ಹೆದರ್ತೀನ? ನಾನೇ ಹೇಳ್ತೀನಿ, ಎಲ್ಲರಿಗೆ ಹೇಳ್ತೀನಿ. ನಿಮಗೆಲ್ಲ ಹೆದರುದಿಲ್ಲ ನಾನು, ಹೆದರಲಿಕ್ಕೆ ಸಿಂಹನ ನೀವು. ಲೆರಟೋಗಿ ಕೂಡ ಹೇಳ್ತೀನಿ. ಇಲ್ಲಿ ಅಪ್ಪ, ಅಮ್ಮ ಒಂದು ಪ್ಲೇಟ್ ಹೊಡೆದಾಕಿದ್ರು. ಬರೋಸಿಲ್
ಏ ದೇವ. ಅದು ಕಪ್ಪು ಒಳ್ಳೆಯದು. ಈಗ ಅಳ್ತಾ ಇದ್ದಾರೆ. ಹೇಗೆ ಕಲ್ಲೇ कुठलेच काढल्या मात्र. काही जिथले काही जाऊ ना अंगा दोर असे धरून गेले त्याच्या मागीर येन दोरी आम गेले हे दोर तमतनी याका लागले हे असे पडले बेजार झाले बाबी बरी प्लेट ರಾಯ್ ಸಿಗೋದಿಲ್ವಾ ಈಗ ಎಲ್ಲ ನಾನೆಲ್ಲ ಒಟ್ಟು ಮಾಡಿದ್ದೇವೆ ನನ್ನ ಕೈಯಲ್ಲಿ ಯಾವತ್ತೂ ಇದಾಗೋದಿಲ್ಲ. ಇದು ಡೇಟ್ ಒಂದು ಬರ್ದಿಡಿ ಇದರಲ್ಲಿ. ಸುಮ್ಮನೆ ಹೋಗಿ ತಲೆ ತಿನ್ಬೇಡ ನಾನು ಮೊದಲೇ ಇವತ್ತರಂದು ಯಾಕೆ ಅಮ್ಮ ಹೇಳ್ತಾರೆ ಇವತ್ತು ಇಂಗ್ಲೀಷ್ ಮಾತಾಡಬಾರ್ದಂತೆ. ನಾವೆಲ್ಲಿ ಮಾತಾಡಿದ್ವಿ? ಇಲ್ಲಿ ಪರವಾಗಿಲ್ಲ ಬಿಡು. ಮುಂಜೆ ಮುಗಾಜಿ ಪ್ಲೇಟಿಗೆ ಬಗ್ಬೋದೆ ಪೂರ ಬಂದ ನೋಡಿ ಪ್ಲೇಟ್ ಹೊಡೆದಾಕಿದವ. ನಾವು ಯಾವ್ದು ಹೊಡೆದಾಕಿಲ್ಲ. ಅದು ಕಪ್ಪು ಬರೋಸಿಲ್ ಪ್ಲೇಟ್ ಯಾವುದು? ಆವಾಗ ಅಲ್ಲಿ ತಿಂತ ಇದ್ದದ್ದು ಇದು ಟೋಸ್ಟ್. ನಾನು ಸ್ಟೀಲ್ ಪ್ಲೇಟ್ ಅಲ್ಲಿ ತಿಂದ. ನೀನ್ ತಿಂದಿದ್ದಲ್ಲ ಇಲ್ಲಿ ಕ್ಲೀನ್ ಮಾಡಿ ಹೋಗಿದ್ದಲ್ಲ ನೀನು ಮೇಲೆ ಈಗ. ಹೌದು. ಆವಾಗ ಅವಾಗ ಯಾವ ಪ್ಲೇಟ್ ಹೊಡೆದಿಲ್ಲ ನಾನು. ನೀನೆಲ್ಲ ತೊಳೆದಿದ್ದದ್ದು ಪ್ಲೇಟ್ ಅಲ್ಲಿ ಇದರಲ್ಲಿ ಇದ್ದದ್ದು. ಅಲ್ಲಿ ಉಂಟಲ್ಲ ಕಪ್ಪು ಪ್ಲೇಟ್. ಮತ್ತೆ ಯಾವ್ದು ಪ್ಲೇಟ್? ಬೋರೋಸಿಲ್. ಬೋರೋಸಿಲ್ ನಂಗೆ ಗೊತ್ತೇ ಇಲ್ಲ. ಬೋರೋಸಿಲ್ ಬ್ಲಾಕ್ ಪ್ಲೇಟ್ ಇಲ್ವಾ ದೊಡ್ಡದು ಗ್ಲಾಸ್? ಇಲ್ಲಿ ನೋಡಿ ಹೇಳು. ಹಾ ಹೌದು, ಇಲ್ಲಿ ನೋಡಿ ಹೇಳು. ಇಲ್ಲಿ ನೋಡಿ ಹೇಳಿದ್ ನಾನು, ನಂಗೆ ಗೊತ್ತಿಲ್ಲ. ಈಗ ಹೊಡೆದಾಕಿದ್ಯಾ ಕೇಳು ನನಗೆ. ನಾನು ಹೊಡೆದಾಕಿಲ್ಲ. ನೀನು ಸುಮ್ಮನೆ ಹೇಳ್ಬೇಡ. ಸುಮ್ಮನೆ ಅಲ್ಲ, ಸತ್ಯ, ನಾನು ಹೊಡೆದಾಕಿಲ್ಲ. ಎಲ್ಲಿದೆ ಅದು ಪ್ಲೇಟ್? ಅಲ್ಲಿ ಯುಟಿಲಿಟಿಯಲ್ಲಿ ಉಂಟು. ನಾನು ಹೊಡೆದಾಕಿಲ್ಲ, ನನಗೆ ಗೊತ್ತೇ ಇಲ್ಲ. ನೋಡ್ಕೊಂಡು ಬಾ, ಈಗ ನಾಟಕ ಮಾಡು ಆಯ್ತಾ? ನಾನು ಎಲ್ಲರಿದ್ರು, ರಾಯ್ ಇದ್ದ. ನಾನಿರ್ಲಿಲ್ಲ. ವಿಡಿಯೋ ಹಾಕ್ಲಿಕ್ಕೆ ಹೋಗಿದ್ದೆ. ನನ್ನ ಮೇಲೆ ಆಗ್ಬೇಡ, ನಾನಿರ್ಲಿಲ್ಲ. ಅವನಿರೋದು ವೇಸ್ಟ್. ರಾಯ್ ಇದ್ರು ಇಲ್ಲದಿದ್ರು ಅವನ ಇದ್ರಲ್ಲಿ ಇರ್ತಾನೆ ಗುಂಗಲ್ಲಿ. ನಾನಿರ್ಲಿಲ್ಲ, ಅವನಿರುವಾಗ ಅವನೇ ಹೊಡೆದಾಕಿದ್ದಮ್ಮ. ಸುಳ್ಳು ಹೇಳ್ತಾನೆ ಈಗ. ನೀನು ಯಾವಾಗಲೂ ಅದು ಮುಟ್ಟಿದ್ದೆ ಹೇಳಿದ್ಯಾ? ಅದು ಫಸ್ಟ್ ಹೇಳು. ನಾನು ಹೇಳಿದ್ದೆ, ಹೇಳಿದ್ಯಾ? ಇದು ಮುಟ್ಲೇ ಇಲ್ಲ ನಾನು. ಯಾರ ಹೊಡೆದಾಕಿದ್ದು? ನೀನಾ? ಮೊನ್ನೆ ಒಂದು ನಾಟಕ ಮಾಡ್ತಿದ್ದ. ಎಂತ ಗೊತ್ತುಂಟ ಹೇಳ್ತೀನಿ, ಕಡಿಪಜ್ಜು ಯಾವಾಗಲೂ ಹಾಗೆ ಮಾಡುದು. ಅವನೇನ್ ಗೊತ್ತಿಲ್ಲ, ಯಾವಾಗೂ ಮಾಡಲ್ಲ ನಾನು. ರೈಸ್ ಬಡಿಸಿದ್ರೆ ಎಂತ ಮಾಡೋದು ಗೊತ್ತುಂಟ? ಎಲ್ಲ ತಿಂತಾನೆ, ಚಿಕನ್ ಎಲ್ಲ ತಿಂತಾನೆ. ರೈಸ್ ನೀನು ಎಂತ ಮಾಡುದು ಬೇಡ ಅವನಿಗೆ. ಸೌಂಡ್ ಮಾಡಬೇಡ. ಮಾಡಿದ್ದು ರೈಸ್ ಬೇಡ ಅವನಿಗೆ. ಈಗ ನೀವು ಸುಮ್ಮನೆ ಹೇಳ್ಬೇಡ, ಸೌಂಡ್ ಮಾಡಬೇಡ, ಸೌಂಡ್ ಮಾಡಬೇಡ. ಇಲ್ಲ, ಒಂದು ನಿಮಿಷ. ಅವನಿಗೆ ರೈಸ್ ಬೇಡ ಅಲ್ಲ, ಅದಕ್ಕೆ ಅವನೆಂತ ಮಾಡುದು, ಅದೊಂದು ಕಪ್ಪಲ್ಲಿ ಹಾಕಿ ಮೆಲ್ಲ ಹೋಗಿ ಸಿಂಕ್ ಕೆಳಗಡೆ ಇಡುದು. ರೈಸ್ ಅಂದ್ರೆ ಆಗುದಿಲ್ಲ. ರೈಸ್ ಒಟ್ಟಿಗೆ ಅದು ವೆಜ್ ಇದ್ರೆ ಅಂತ ಹೋಗುದೇ ಇಲ್ಲ ಬಜ್ಜಿಗೆ ಒಳಗಡೆ. ಮೊನ್ನೆ ಇಲ್ಲಿ ಕೂತ್ಕೊಂಡು, ಅವತ್ತು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದ. ಕೂತ್ಕೊಂಡು ಕೆಳಗಡೆ ಪ್ಲೇಟಲ್ಲಿ ಮೆಲ್ಲ ರೈಸನ್ನು ಇಟ್ಟು ಮೇಲ್ಗಡೆ ಖಾಲಿ ಪ್ಲೇಟ್ ಇಟ್ಟು ಹೀಗೆ ಹೋಗ್ತಾ ಇದ್ದಾನೆ. ನಾನಲ್ಲಿದ್ದೆ. ಹೀಗೆ ಹೋಗಿ ಇಲ್ಲಿ ಬಂದು, ಅವತ್ತು ರಾಯ್ ಊಟಕ್ಕೆ ಬರಲಿಲ್ಲ, ಅವನಿಗೆ ಹೊಟ್ಟೆ ನೋವು ಅಂತ ಹೇಳಿ ಬರಲಿಲ್ಲ. ಅವನ ಮೇಲೆ ಇದ್ದ. ರಾಯಲ್ಲಿ ಹೀಗೆ ಮಾಡಿ ಹೋಗ್ತಾ ಇದ್ದಾನೆ. ಅವ್ನು ಸೀದಾ ಹೋಗಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಮಂಗ ನಂಗೆ ಹಾಗೆ ಮಾಡಿದಾರೆ. ಇದೆಲ್ಲ ನನ್ನ ಮಕ್ಕಳು ಕೂಡ ಚಿಕ್ಕ ಇರುವಾಗ ಮಾಡಿದ್ದಾರೆ, ನಮಗೆ ಗೊತ್ತಾಗುದಿಲ್ವಾ? ನೀನೀಗ ಇಷ್ಟು ದೊಡ್ಡ ಆದ್ಮೇಲೆ ಮಾಡ್ತೀಯಲ್ಲ. ನನ್ನ ಮಕ್ಕಳಿಗೂ ಹಾಗೆ ಮಾಡುವಾಗ ಹಿಡಿದಿದ್ದೀನಿ ನಾನು, ಅವರಿಗೂ ಬಿಡ್ಲಿಲ್ಲ. ಎಂತ ಮಕ್ಕಳು ಈಗ ಮಕ್ಕಳು, ಈಗಿನ ಮಕ್ಕಳು ಎಷ್ಟು ಹುಷಾರಿರ್ತಾರಂದ್ರೆ, ಈಗ ಕೂಡ ನಮಗೆ ಮಂಗ ಮಾಡುದು ಬಿಡುದಿಲ್ಲ ಇವರು. ಓಯ್, ಎಂತ ಮಾಡುದಲ್ಲಿ? ಕ್ಲೀನಿಂಗ್ ಮಾಡುದು. ಅಮ್ಮನಿಗೆ ಒಂದು 5 ನಿಮಿಷ ಸಿಕ್ಕಿದ್ರೆ ಸಾಕು, ಅಲ್ಲಿ ಹೋಗ್ತಾರೆ ಅವರು. ಅಲ್ಲ ಹೊಟ್ಟೆನಾಗಿದೆ, ಮಳೆ ಬಂದೆಲ್ಲ ತೆಗೆಯುದೀಗ, ಕ್ಲೀನ್ ಮಾಡಿ ಇಡುದು. ಅದು ವಿನು ಅಣ್ಣ ಹೇಳಿದ್ದಲ್ಲ ಮೊನ್ನೆ ನೆಂದ ಮೇಲೆ ಮಾಡ್ತೀನಿ ಅಂತ. ಎಂತ ಅವನು ಮಾಡುದು? ತಿಂಡಿಯಾ? ವಿನು ಅಣ್ಣ, ವಿನು ಅಣ್ಣಗೆ ಡೌಟ್ ಮಾಡಬೇಡಿ ನೀವು. ಆಯ್ತು, ಎಂದು ಮಾಡು ಕೆಲಸ. ಮಾಡ್ತೀನಿ. ಸಾಕಾಯ್ತು ನೋಡಿ, ಕ್ಲೀನ್ ಆಯ್ತು. ಎಲ್ಲ ಫುಲ್ಲು ಕಲೆ ಬಂದಿತ್ತು, ಎಲ್ಲ ತೆಗೆದ್ವಿ. ಇಷ್ಟೊಂದು ಇದಾಗಿತ್ತು. ಕ್ಲೀನ್ ಆಯ್ತಲ್ಲ? ಎಲ್ಲ ಈಗ ಒಳ್ಳೆ ಕಾಣ್ತದೆ. ಮಧ್ಯದಲ್ಲಿ ಏನು ಹಾಕ್ಲಿಕ್ಕೆ ಇನ್ನು? ಮಧ್ಯದಲ್ಲಿ ಈಗ ಸದ್ಯಕ್ಕೆ ಏನಿಲ್ಲ, ಎಲ್ಲ ಮಳೆ ಎಂಡ್ ಆಗುವಾಗ ನೋಡೋಣ. ಇದು ಈಗ ಇರಲಿ, ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕ್ಲೀನ್ ಕಾಣ್ತದಲ್ಲ? ಫುಲ್ ಹಾಕು ರೌಂಡ್ ಮಾಡಿ ಎಲ್ಲ ಎಂಡ್ ತನಕ
ಎಂತ ಮಾಡೋದು? ಆಮ್ಲೆಟ್. ಆಮ್ಲೆಟ್. ಇದು ಪಜ್ಜನಿಗೆ ಒಂದು ಸೈಡ್ ಅಂತ ಅವನಿಗೆ ಹಾಂ, ಸಿಂಗಲ್ ಸೈಡ್. ಇವತ್ತು ಅಣ್ಣಂದು ಆಮ್ಲೆಟ್. ನಾನು ಬರುವಾಗ ಅಕ್ಕ ಎಲ್ಲ ಹೊರಗೆ ಗಾರ್ಡನಲ್ಲಿ ಬಿಸಿಲಿಗೆ ಗಾರ್ಡನಿಂಗ್ ಮಾಡೋದು. ಕ್ಲೀನ್ ಮಾಡೋಣ. ಹಾಂ, ಕ್ಲೀನ್ ಮಾಡಿದ್ವಿ ಇವತ್ತೆಲ್ಲ ಕಲೆ ಬಂದಿತ್ತಲ್ಲ ತುಂಬ. ಹ್ಞೂ, ಹಾಗೆ ಅನ್ನೊಂದು ಅಡುಗೆ. ಅದೇ ನಾವು ಒಳಗೆ ಬಂದಿದ್ದೆ ಎಲ್ಲ ನಮಗೆ ರೆಡಿ. ಆಮ್ಲೆಟ್ ಮತ್ತು ಗಂಜಿ. ನಿಂದಾಯ್ತು ಊಟ? ನಂದಾಯ್ತು, ಕಾಲೇಜಲ್ಲಿ ಆಗಿತ್ತು. ಒಂದು ಸೈಡ್ ಕ್ಲೀನ್ ಮಾಡಿ ಬರುವಾಗ ಇನ್ನೊಂದು ಸೈಡ್ ನೋಡಿ ರೆಡಿ ಆಗುತ್ತೆ. ಇದೇ ನಮ್ಮದು ಕೆಲಸ. ಹೆಂಗಸರ ಕೆಲಸ ಮುಗಿಯಲ್ಲ ಹೇಳ್ತಾರಲ್ಲ, ಅದೇ ಕೆಲಸ ನಮಗೆ. ಒಂದು ಸೈಡ್ ಕ್ಲೀನ್ ಮಾಡುವಾಗ ಇನ್ನೊಂದು ಸೈಡ್ ರೆಡಿ. ಅಡುಗೆ ಆಯಿತಾ? ಇನ್ನು ಲಾಸ್ಟ್ ಚಾಯ್ ಮಾಡುವಾಗ ಮತ್ತೆ ಇದೇ ಆಗೋದು. ಆಗೋದಿಲ್ಲ ಆಯ್ತು ಹಾಗೆ. ಇವತ್ತು ಮಾತ್ರ ನಿಮಗೆ ಹಾಗೆ ಸಿಕ್ಕಿತು. ಹೌದಾ? ಇಲ್ದಿದ್ರೆ ನೀನು ಮಾಡ್ತೀಯ ರೋಹಿ? ಅದು ನೋಡಿ ನಿನ್ನೆ ತಗೊಂಡು ಬಂದಿದ್ದು ನಾವು ಬರುವಾಗ. ಚೆನ್ನಾಗಿದೆ ಅಲ್ಲ ಪಾಟು. ಇಷ್ಟದಕ್ಕೆ ಇದು ಲಿಲ್ಲಿ ಫ್ಲವರ್ ಹಾಕಲಿಕ್ಕೆ. ಇದು ಯಾವುದು ವಾಟರ್ ಲಿಲ್ಲಿ ಹಾಕಲಿಕ್ಕೆ. ತಾವರದ್ದು ವಾಟರ್ ಲಿಲ್ಲಿದು ಉಂಟು ನಮ್ಮ ಹತ್ರ. ಅದಕ್ಕೆ ಜಾಗ ಇಲ್ಲ, ಸಣ್ಣ ಇದರಲ್ಲಿ ಉಂಟದು. ಹಾಗೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿಟ್ಟರೆ ಬಿಸಿಲು ಕೂಡ ಬರುತ್ತೆ, ಹಾಗೂ ತುಂಬ ಫ್ಲವರ್ ಕೂಡ ಬಿಡುತ್ತೆ ಅದರಲ್ಲಿ. ಹಾಗೂ ಎಷ್ಟು ಜಾಗ ಇರುತ್ತೆ ನೋಡಿ, ಅಷ್ಟು ಜಾಸ್ತಿ ಆಗುತ್ತೆ. ಅದು ಮರಿ ಆಗ್ತಾ ಇರುತ್ತೆ. ಅದು ಮರಿ ಯಾವುದದು ಲಿಲ್ಲಿ? ಅದಾ ವಾಟರ್ ಲಿಲ್ಲಿ. ಅದಾ ತಾವರೆ? ಹಾಂ, ವಾಟರ್ ಲಿಲ್ಲಿ ಅದು ತಾವರೆ. ಪಾಟ್ ನಿನ್ನೆ ತೊಗೊಂಡು ಬಂದಿದ್ದೆ. ಅದು ನನ್ನ ಒಳಗಡೆ ಒಂದು ಗಿಡ ಉಂಟು, ಅದಕ್ಕೆ ಸಾಕಾಗ್ತಿಲ್ಲ ಜಾಗ. ಹಾಗೆ ಇದೊಂದು ಪಾಟ್ ತೊಗೊಂಡು ಬಂದೆ. ಇದು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೋಡಿ ಅಮ್ಮ, ಮತ್ತೆ ನೀವು ಪಿಂಕಾ? ಹಾಂ, ಓ, ಪಿಂಕೀಸ್. ಇದು ನೋಡಿ ನನ್ನ ಹಸ್ಬೆಂಡ್ ಇದು ನೋಡಿ ನನ್ನ ಹಸ್ಬೆಂಡ್ ಕಷಿ ಮಾಡಿದ್ದು ನೋಡಿ. ಇದು ಬಂದಿದೆ, ಅದು ಚಿಗುರು. ಇದು ಇರುತ್ತಲ್ಲ ಎಂತ ಪೇರಳೆದು ಪೇರಳೆ ಮರ ಇರುತ್ತಲ್ಲ, ಅದಕ್ಕೆ ಅಲ್ಲೇ ಕಟ್ ಮಾಡಿ ಸ್ವಲ್ಪ ಇದರಲ್ಲಿ ಅದಕ್ಕೆ ಎಂತ ಅದು ಇದೆಂತ ಕೋಕೋಪೀಟ್ ಎಲ್ಲ ಹಾಕಿ ಕಟ್ಟಿ ಇಟ್ಟಿದ್ರು. ಅಲ್ಲೇ ಅದು ಬೇರು ಬಂದಿದೆ. ಈಗ ಕಟ್ ಮಾಡಿ ತಂದರು. ಕಷಿ ಮಾಡ್ತಾರೆ. ಕಷಿಗಾರ ನನ್ನ ಹಸ್ಬೆಂಡ್. ಅಲ್ಲಿ ಕೂಡ ಮಾಡಿಟ್ಟಿದ್ದಾರೆ ಪಪ್ಪಾಯಿಗೆ, ಅದಕ್ಕೆಲ್ಲ ಒಂದೊಂದು ಗಂಟು ಕಟ್ಟಿಟ್ಟಿದ್ದಾರೆ. ಈಗ ಇದೆಲ್ಲ ತೆಗಿಬೇಕು. ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಗಿಡ ಎಲ್ಲ ನೆಡಬೇಕಿದೆ. ಒಟ್ರಾಸೆ ಆಗಿದೆ ಎಲ್ಲ ತೆಗೆದು. ಆವಾಗ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಲ್ಲ ಫುಲ್. ಅಲ್ಲ, ಅಪ್ಪ ಹೇಳಿದ್ರಂತೆ ಪಪ್ಪಾಯಿ ಗಿಡಕ್ಕೆ ಕಷಿ ಕಟ್ಟೋದು ಇಂಥ ಹುಚ್ಚರನ್ನು ನಾನು ನೋಡ್ಲಿಲ್ಲ ಅಂತೇಳಿ. ಈಗ ಅದು ಹುಚ್ಚನನ್ನು ಈ ಹುಚ್ಚನನ್ನು ನಾನು ನೋಡ್ಲಿಲ್ಲ ಅಂತೇಳಿ. ಈಗ ಅದು ಬಂದಿದಲ್ಲ, ಈಗ ತೋರಿಸಿ. ಮಾಡುದಂದ್ರೆ ಕಸಿ ಅಂದ್ರೆ ಡ್ವಾರ್ಫ್ ಇದು ಮಾಡುದು ನಾವು, ಅಂದ್ರೆ ಚಿಕ್ಕದಾಗ್ಲಿಕ್ಕೆ ಅದು ಕಟ್ ಮಾಡಿ ಅಲ್ಲೇ ಅದು ಇದು ಕಟ್ ಮಾಡೋದು. ಈಗ ದೊಡ್ಡದಾಗುತ್ತಲ್ಲ, ಎರಡು ಕಟ್ ಮಾಡೋದು, ಹಾಗೂ ಕೆಳಗಡೆ ಇದು ಮಾಡಿ ನೆಡುದು ಅದನ್ನು. ನಿಜವಾಗಿ ಏನ್ ಮಾಡ್ತಾರೆ, ಈಗ ಕೆಲವರು ಏನ್ ಮಾಡ್ತಾರೆ, ದೊಡ್ಡ ಸ್ವಲ್ಪ ಫ್ರೂಟಿಂಗ್ ಬಿಡುತ್ತಲ್ಲ, ಆಗ ಸ್ವಲ್ಪ ಕಟಿಂಗ್ ಮಾಡಿ ಅದರ ಒಳಗೆ ಇದು ಹಾಕಿ ಅಲ್ಲಿಂದ ಕಟ್ತಾರೆ. ಅದು ಬಂದ್ಮೇಲೆ ಅದು ಚಿಕ್ಕದನ್ನೇ ನೋಡುದು, ಆ ಚಿಕ್ಕದೆಲ್ಲ ಆಗುತ್ತೆ ಹಾಗೆ. ಇದರಲ್ಲಿ ನೋಡಿ ಜಾಗ ಇಲ್ಲ ಇದಕ್ಕೆ, ಸರಿಯಾಗಿ ಜಾಗ ಇಲ್ಲ ಇದಕ್ಕೆ ನೋಡಿ, ಎಲ್ಲ ಹಾಳಾಗುತ್ತೆ. ಮತ್ತೆ ಹೇಗೆ ತೆಗಿತೀರಾ ಈಗ ಅದನ್ನು? ಎಲ್ಲ ಇದು ಮಾಡಿ ತೆಗಿಬೇಕು. ಪಾಟಿಗೆ ಹೊಡೀರಿ. ತಲೆಗೆ ಹೊಡಿತೀನಿ ಬಾ. ಹಾಂ, ಎಂತ ಎಂತ ಅಮ್ಮ ನೆನಪಾಯ್ತಾ? ಆಯ್ತಲ್ಲ, ಒಳ್ಳೆ ಕಾಣ್ತದಲ್ಲ? ಚೆನ್ನಾಗಿ ಕಾಣುತ್ತಾ? ಗಿಡಕ್ಕೆ ಕೂಡ ಖುಷಿ ಆಗ್ಬೋದು. ಜಾಗ ಸಿಕ್ತು. ಎಂತರ ಅಮ್ಮ ಇವತ್ತು ಕೂಡ ವ್ಲಾಗ್ ಮಾಡಲಿಲ್ಲ. ನೀನು ಒಟ್ರಾಸಿ ಕಾಣ್ತಾ ಇದೆಯಾ ಅಂತ. ಯಾರು? ನಾನು? ನೀನೆ. ನಾವೆಲ್ಲ ಚಂದ ಕಾಣ್ತಾ ಇದ್ವಿ. ನಾನು ಹಿಂದಿರ್ತೀನಮ್ಮ, ಯಾರು ನೋಡ್ತಾರೆ? ಆದರೂ ಚಂದ ಕಾಣ್ಬೇಕಲ್ಲ ನೀನು. ಹೌದು, ಇವತ್ತು ಅಂದರೆ ಮೂಡಿಲ್ವಾ ನಿನಗೆ? ಮೂಡಲ್ಲ. ನಿಂಗ್ಲಿಕ್ಕೆ ಹೋಗುವಾಗ ಒಳ್ಳೆ ಡ್ರೆಸ್ ಫಿಟ್ ಆಗಿ ಹಾಕಿ ಹೋಗಿದ್ದೆ. ಅಲ್ಲಿ ಹೊರಗಡೆ ಹುಡುಗಿಯರು ಸಿಗ್ತಾರಂತನಾ? ಹೌದು. ಇಲ್ಲಿ ಒಳಗಡೆ ಮನೆಯಲ್ಲಿ ಹೌದಾ? ನೀನು ನಿನ್ನ ಮುಖವಾ? ನಾನು
ಅದಕ್ಕೆ ಈಗ ಒಂದು ಕ್ಲಾರ್ ಕೂಡ ಬಂದನಲ್ಲ, ಹಾಗೆ ಸ್ವಲ್ಪ ಡ್ಯಾನ್ಸಿಗೆ ರೀಲ್ ಮಾಡೋಣ ಅಂತೇಳಿ ಮೊನ್ನೆಯಿಂದ ಇಟ್ಟಿದ್ದೆ. ಅದು ಅವನು ಬಂದರೆ ಅವನೊಟ್ಟಿಗೆ ಮಾಡಬೇಕಂತ ಹೇಳಿ. ಅದು ಸ್ವಲ್ಪ ಜಾಸ್ತಿ ಡ್ಯಾನ್ಸ್ ಇರುವಂಥದ್ದು ಅವನೊಟ್ಟಿಗೆ ಇಡೋದು ನಾನು ಕೆಲವು ಸ್ಟೆಪ್ಸ್, ಅವನು ಬಂದು ಮಾಡ್ತಾನೆ ಅಂತ. ಮತ್ತು ಯಾರಿಲ್ಲಲ್ಲ ಜೋಡಿ, ಸ್ವಲ್ಪ ಲೈಟ್ ಡ್ಯಾನ್ಸ್ ಇರುವುದೆಲ್ಲ ಇವರೊಟ್ಟಿಗೆ ನಮ್ಮ ರಾಯ್ಬರ್ಗ್ ಒಟ್ಟಿಗೆ. ಮತ್ತು ಆರ್ಡಿನರಿ ಎಲ್ಲ ಡ್ಯಾನ್ಸ್ ಇರುವ ಎಲ್ಲ ನಾನು ವಿನು ರಾಯ್ ಎಲ್ಲರೂ ಸೇರಿ ಮಾಡೋದು. ಹಾಗೆ ನಮ್ಮ ಬಂದ ಚಾರ್ಜರ್ ತಂದೆಯಾ? ಹ್ಞೂ. ಅವನು ನೆಂಚಿನ 3, 2, 1 go. ಟೂಬಿಡೆ ಆಟನ ಟೂಬಿಡೆ ಮೌನಾಗಿ ಟೂಬಿಡೆ ಎಲ್ಲ ಮಕ್ಕ ಹಂಗ ಕಟ್ಟು ಡಿಸ್ಕೋ ಡ್ಯಾನ್ಸ್. ಆಯ್ತಲ್ಲ ಡ್ಯಾನ್ಸ್? ಎಸ್, ಪರ್ಫೆಕ್ಟ್. ಒಂದೇ ಟೇಕಲ್ಲಿ ನಮ್ಮದು ಡ್ಯಾನ್ಸ್ ಫಿನಿಶ್. ನೋಡಿ ಇನ್ಸ್ಟಾಗ್ರಾಮ್ ಎಸ್. ಅತ್ತಿಗೆ ಮೈದು ನನ್ನ ಡ್ಯಾನ್ಸ್. ರಾಯ್ ಕೆಲಸ ಹಾಂ ಉಂಟು. ಉಂಟಲ್ಲ? ಉಂಟಲ್ಲ? ಉಂಟಲ್ಲ ಫೋಟೋ ತೆಗಿಲಿಕ್ಕೆ ಒಂದು ಹೋಗುವ. ಜೋರು ಹಸಿವಾಗಿದೆ. ಅಮ್ಮ ಎಲ್ಲಿ ಹೋಗಿದ್ದಾರೆ ನೋಡುವ. ಫಸ್ಟ್ ನಾವು ಅಮ್ಮನ ಗೂಡಿಗೆ ಹೋಗುವ, ಅಲ್ಲಿ ಸಿಗ್ತಾರೆ ಅಮ್ಮ. ಅಮ್ಮ ಎಲ್ಲಿದ್ದೀರಾ ನೀವು? ನೀವೆಂತ ಇವಾಗ ಫೇಸ್ ವಾಶ್ ಮಾಡುದಾ? ಅಲ್ವಾ, ಬೆಳಿಗ್ಗೆ ಮಾಡಿದ್ದೀನಿ. ಇವತ್ತು ಮೇಕಪ್ ಎಲ್ಲ ಮಾಡಿದಿಲ್ಲ ಸ್ವಲ್ಪ, ಅದಕ್ಕೆ ಮೇಕಪ್ ಅಲ್ಲಿ ಮಲಗಬಾರ್ದು. ಹಾಗೇನೆ ಗೊತ್ತಿಲ್ವಾ ನಿಂಗೆ? ಎಷ್ಟು ಸಲ ಹೇಳ್ಬೇಕು ರಾಯ್ ನಿಂಗೆ? ನಾನೆಲ್ಲಿ ಹಾಕ್ತೀನಾ? ನೀನು ಹಾಕೋದಿಲ್ವಾ? ಲಿಪ್ಸ್ಟಿಕ್ ಎಲ್ಲ ಡೈಲಿ ಹಾಕ್ತೀಯ? ಫೇಸ್ ವಾಶ್ ಮಾಡಿ ಮಲಗುದು. ಇದ್ರೆ ಡೈಲಿ ನಾನು ಬೆಳಿಗ್ಗೆನೆ ಮಾಡೋದು. ಇವತ್ತು ಸ್ವಲ್ಪ ಇದು ಮಾಡಿದ್ದೀನಲ್ಲ, ಹಾಗಾಗಿ ಅಷ್ಟೇ. ಇದು ನಂದು ಫೇಸ್ ವಾಶ್ ಗೊತ್ತುಂಟಲ್ಲ. ನೀವು ಯಾವಾಗಲೂ ಕೇಳ್ತೀರಲ್ಲ, ನಿಮ್ಮ ಸ್ಕಿನ್ ಚಂದ ಹೇಗೆ ಯಾರು ಕೇಳ್ತಾರೆ? ಎಲ್ಲರೂ ಕೇಳ್ತಾರೆ. ಅಷ್ಟೇ ಹೇಗೆ ಮೇಂಟೈನ್ ಮಾಡ್ತೀರಾ? ನನಗೀಗ ವಯಸ್ಸು ಎಷ್ಟಾಯ್ತು, ಇಷ್ಟು ದೊಡ್ಡ ದೊಡ್ಡ ಮಕ್ಕಳಿದ್ದಾರೆ, ಆದ್ರೂ ನೋಡಿ ಎಷ್ಟು ಹೆಂಗಾಗಿದ್ದೀನಿ ನಾನು. ನಂಗೆ ಕೂಡ ಕೇಳ್ತಾರೆ, ಇಷ್ಟು ಹೇಗೆ ಚೆನ್ನಾಗಿ ಉಂಟು ಎಂತ ಸ್ಕಿನ್, ಇಷ್ಟು ದೊಡ್ಡ ದೊಡ್ಡ ಅಮ್ಮ ಇದೆ. ನಂದು ಕದ್ದು ಫೇಸ್ ವಾಶ್ ಹಾಕುದು, ಅದಕ್ಕೆ ಇದೇ ಫೇಸ್ ವಾಶ್ ಹಾಕ್ತಾ ಇರ್ತಾರೆ ಅವ್ರದ್ದು ಸೇಮ್ ಯಾವಾಗ್ಲೂ. ನನ್ನ ರಾಯ್, ವಿನು ಹಾಗೂ ಲಿವಿ ಸ್ಕಿನ್ ಕೇರ್ ಮಾಡಿದ್ರಲ್ಲಿ ಪಜ್ಜು ಕೂಡ ಮಾಡ್ತಾರಲ್ಲ, ಸ್ಕಿನ್ ಕೇರ್ ಮಾಡೋದ್ರಲ್ಲಿ ನನ್ಗಿಂತ ಹುಷಾರ ಅವರು ಅಂತ ಹೇಳ್ತಾರಲ್ಲ. ಗಂಡ್ಮಕ್ಳು, ನಾವು ಹೆಣ್ಮಕ್ಳು ಸುಮ್ಮನೆ ಹೇಳುದು ಮಾತ್ರ, ನಾವು ಗಂಡ್ಮಕ್ಳು ನಮ್ಗಿಂತ ಜಾಸ್ತಿ ಮಾಡ್ತಾ ಇರ್ತಾರೆ ಅವ್ರದ್ದು ಸ್ಕಿನ್. ನಾನು ಕೆಲವೊಮ್ಮೆ ಆಲಸ್ಯಾಗಿ ತಪ್ಪಿಸ್ತೀನಿ, ಆದ್ರೆ ಇವರುಂಟಲ್ಲ ಅದ್ರ ರಾಯ್ ಅಂತೂ ಅವನು ಪರ್ಫೆಕ್ಟ್ ಮಾಡ್ತಾನೆ ಇರ್ತಾನೆ. ಓಕೆ, ಈಗ ಖುಷಿ ಆಗುತ್ತೆ ಫೇಸ್ ವಾಶ್ ಹಾಕೋದು ನೋಡಿ. ಇದು ನಮ್ದು ಫೇಸ್ ವಾಶ್ ಬೇರ್ ಫಾರ್ಮ್ಸ್ ಅಂತ ಹೇಳಿ ಫೋಮಿಂಗ್ ಫೇಸ್ ವಾಶ್ ಇದು. ಇದರಲ್ಲಿ ಹೈರಾಲಿಕ್ ಆ್ಯಸಿಡ್, ಗ್ರೀನ್ ಗ್ರೇಪ್ ಎಕ್ಸ್ಟ್ರಾಕ್ಟ್ ಎಲ್ಲ ಇದೆ. ಹೆಚ್ಚಾಗಿ ನಮ್ಮ ಸ್ಕಿನ್ ಟೋನ್ ಈವನ್ ಆಗಲಿಕ್ಕೆ, ಗ್ಲೋ ಬರಲಿಕ್ಕೆ, ಕ್ಲೀನ್ ಆಗಲಿಕ್ಕೆ, ಹಾಗೂ ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ ಇದ್ದರೆ ಅದೆಲ್ಲ ಹೋಗುತ್ತೆ. ಸ್ಕಿನ್ ಕ್ಲೀನ್ ಇರುತ್ತೆ. ನಮ್ದೇನು ಸ್ಕಿನ್ ಎಲ್ಲರಾಗಿ ಕೂಡ ಸೇಮ್, ನಮಗೇನು ಪಿಂಪಲ್ಸ್ ಬರಲ್ಲ ಅಥವಾ ಅದಾಗಲ್ಲ ಇದಾಗಲ್ಲ ಅಂತಿಲ್ಲ, ಆಗ್ತಾನೆ ಇರುತ್ತೆ. ನಾವು ಕೂಡ ಹಾಕ್ತಾನೆ ಇರ್ತೀವಿ, ನಾವು ಬಿಡುದಿಲ್ಲ. ಯಾಕೆ ಬರ್ತೀಯಾ ಅಂತ ಹೇಳಿ ಅದನ್ನು ತೆಗಿತೀವಿ, ಗೊತ್ತಾಯ್ತಲ್ಲ. ಹಾಗಾಗಿ ಅದು ಹೋಗುತ್ತೆ. ಹಾಗೆ ನಿಮಗೂ ಕೂಡ ಹೇಳೋದು, ನಿಮ್ಮ ಸ್ಕಿನ್ ಚೆನ್ನಾಗಿಡಿ, ನೀವು ಚಂದ ಕಾಣಬೇಕು. ಯಾವಾಗಲೂ ನಿಮ್ಮ ಗಂಡ ನಿಮ್ಮನ್ನೇ ನೋಡ್ಬೇಕು, ಮತ್ತೆ ಯಾರನ್ನು ನೋಡ್ಬಾರ್ದು, ಗೊತ್ತಾಯ್ತಲ್ಲ. ಹಾಗೂ ಯಾರು ಮದುವೆ ಆಗಲಿಲ್ಲ ಅವ್ರಿಗೆ ಕೂಡ ಹಾಗೆ, ನಿಮ್ಗೆ ಬೇರೆಯವರ ಗಂಡ ನಿಮ್ಗೆನೆ ನೋಡ್ಬೇಕು, ನಿಮ್ಗೆ ಕೂಡ ಚಂದ ಪಾರ್ಟ್ನರ್ ಸಿಗ್ಲಿ. ಹಾಗಾಗಿ ಸ್ಕಿನ್ನನ್ನೆಲ್ಲ ಚಂದವಾಗಿಡಿ. ಹಾಗೂ ಇದು ಇಷ್ಟ ಅಲ್ಲ, ಈಗ ನಾನು ನೈಟಿಗೆ ಹೆಚ್ಚಾಗಿ ಸಿರಮನ್ನೇ ಯೂಸ್ ಮಾಡೋದು. ನಮ್ಮದು ನೈಟ್ ಸಿರಮ್ ಉಂಟು,
ಅದು ತುಂಬ ಚೆನ್ನಾಗಿದೆ. ಅದು ಹಾಕಿದ್ರೆ ಉಂಟಲ್ಲ ನಮ್ಮ ಸ್ಕಿನ್ ಪಳ ಹೇಳೋದು ಬೇಡ, ಸ್ಕಿನ್ಗೆ ಅದೇ ರಿಪೇರ್ ಮಾಡುತ್ತೆ. ಅದನ್ನು ಹಾಕಿ ಮಲಗಿದ್ರೆ ಆಯಿತು, ಬೆಳಿಗ್ಗೆದ್ದು ಸ್ಕಿನ್ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ನಾನು ಸ್ಪೆಷಲಿ ನಮ್ಮದೆಲ್ಲ ನೋಡಿಕೊಂಡು ನೋಡಿಕೊಂಡೇ ಇದನ್ನು ನಾನು ಮಾಡಿಸಿದ್ದು. ಹಾಗಾಗಿ 4 ಸ್ಟೆಪ್ಸ್ ಇದೆ, ಕರೆಕ್ಟಾಗಿ 4 ಸ್ಟೆಪ್ಸ್ ಮಾಡಿ ನಾನು ನಂಬರೆಲ್ಲ ಹಾಕಿರ್ತೀನಿ ನಿಮಗೆ, ಅಲ್ಲಿಂದ ಆರ್ಡ್ರ್ ಮಾಡಿ ನೀವು. ಹಾಗೂ ಸಿರಮ್ ಅದೆಲ್ಲ ಹಾಕಿ ಎಲ್ಲ ಟ್ರೈ ಮಾಡಿದ್ರಲ್ಲ, ಇದು ನಂದು ತುಂಬ ಕಮ್ಮಿದ್ದು, ಇದು ಕೂಡ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ನೋಡಿ ಸ್ಕಿನ್ ಒಂದು. ಓಕೆ, ಬಾ ಕೆಳಗಡೆ ಪಾಪ ಎಂತ ಮಾಡ್ತಾ ಇದ್ದಾರೆ? ಕುಬಾಬ್. ಆವಾಗ ಫೋನ್ ಮಾಡಿದ್ರು, ಬಾ ಕೆಳಗಡೆ ಹೇಳಿ, ಕಬಾಬ್ ಮಾಡ್ತಾ ಇದ್ದಾರಾ? ಹೋಗೋದು ಊಟ ಮಾಡೋದು. ಇವತ್ತು ಸುಸ್ತಾಗಿದೆ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಕ್ಲಾರು ಬಂದ್ರೆ ಉಂಟಲ್ಲ ಅವನು ಚೊರೆ ಅದು ಮಾಡೋಣ ಇದು ಮಾಡೋಣ ಅಂತೇಳಿ, ಡ್ಯಾನ್ಸ್ ಮಾಡೋಣ ಅಂತೇಳಿ ಚೊರೆ ಮಾಡ್ತಾ ಇರ್ತಾನೆ. ಅದು ಟ್ರೆಂಡಿಂಗ್ ಉಂಟು ಮಾಡೋಣ, ಇದು ಟ್ರೆಂಡಿಂಗ್ ಉಂಟು ಮಾಡೋಣ ಅಂತೇಳಿ. ನಾಳೆ ಕೂಡ ಮಾಡ್ಲಿಕ್ಕೆ ಉಂಟೇನು ನೋಡು, ಸ್ಕಿನ್ ನೋಡ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ಲ. ಕಾಣ್ತದೆ ಅದರಲ್ಲಿ, ನಂಗೆ ಗೊತ್ತಿಲ್ಲ ಅದರಲ್ಲಿ ಕಾಣುತ್ತೆ ಅಂತೇಳಿ. ನನಗೆ ನನ್ನ ಸ್ಕಿನ್ ನೋಡಿನೇ ನನಗೆ ಖುಷಿ ಆಗ್ತಾ ಉಂಟು ಅಷ್ಟು ತೆಗಿ. ಬಿದ್ದಿದ್ದೆ. ಓಕೆ, ಹೋಗನ್ವಾ? ನನ್ನ ಹೆಣ್ಮಕ್ಳಿಗೆ ಯಾವಾಗಲೂ ಹೇಳುದು, ನಿಮ್ಮ ಬಾಡಿಯನ್ನು, ನಿಮ್ಮ ಸ್ಕಿನ್ ಅನ್ನು, ನಿಮ್ಮನ್ನು ಖುಷಿಯಾಗಿಡಿ ಯಾವಾಗಲೂ. ನೀವು ಖುಷಿಯಾಗಿದ್ರೆ ಎಲ್ಲರೂ ಖುಷಿ. ಹಾಗಾಗಿ ನಾನು ಗಂಡು ಮಕ್ಕಳಿಗೆ ಕೂಡ ಹೇಳುದು, ನಿಮ್ಮ ಸ್ಕಿನ್ ಅನ್ನು, ಬಾಡಿಯನ್ನು ಚೆನ್ನಾಗಿ ಇಡಿ. ನೀನು ಹೋಗ. ಹಾಗಾಗಿ ಖುಷಿಯಾಗಿರಿ ಮನೆಯಲ್ಲಿ. ಟೆನ್ಷನ್ ಬರುವುದು, ಅದು ಬರುವುದು, ಇದು ಬರೋದು, ನಮ್ಮನ್ನು ನಾವು ಮಾತ್ರ ಹರ್ಟ್ ಮಾಡಲಿಕ್ಕೆ ಸಾಧ್ಯ. ಬೇರೆಯವರು ನಮ್ಮನ್ನು ಹರ್ಟ್ ಮಾಡುವಂಥ ಸಿಚುವೇಶನ್ಗೆ ತರಬೇಡಿ, ಗೊತ್ತಾಯ್ತಲ್ಲ? ನಮಗೆ ನಾವು ಮಾತ್ರ ನೋಯಿಸಲು ಸಾಧ್ಯ. ಹಾಗಾಗಿ ಖುಷಿಯಾಗಿರಿ, ಚೆನ್ನಾಗಿರಿ, ಅಷ್ಟೇ ಹೇಳೋದು. ಓಕೆ, ನೀನು ನಾಳೆ ಸಿಗ್ತೀನಿ. ಕಬಾಬ್ ತಿನ್ನೋಣ, ಊಟ ಮಾಡೋಣ, ನಾಳೆ ಸಿಗೋಣ, ಬಾಯ್. ಓಕೆ, ಈಗ ಊಟ ರೆಡಿ. ಊಟಕ್ಕೆ ಬೇಳೆ ಸಾರು, ಕಬಾಬ್. ಇವನಿನ್ನೂ ಕೂಡ ಅದೇ ರೀಲಲ್ಲಿ ಇದ್ದಾನೆ. ಅದು ನಾಳೆ ಪ್ರಾಕ್ಟೀಸ್.